ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಂದೇ ಬರುತ್ತೆ. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆ ನಮ್ಮ ಮನೇಲಿ ಪೂಜೆ ಸಿಂಪಲಾಗಿ ಮುಗಿಸಿದ್ದೀವಿ. ಸೊ ಆಲ್ರೆಡಿ ನಮ್ಮ ಮನೇಲಿ ನಿಮಗೆಲ್ಲರಿಗೂ ಗೊತ್ತು ಒಂದು ಹಸು ಇದೆ ಅಂತ. ಸೊ ಅದೇನಾಗಿದೆ ಅಂದರೆ ನಮ್ಮ ಅಜ್ಜಿ 5:30ಗೆ ನೈವೇದ್ಯ ಎಲ್ಲ ಮಾಡಿ ಹಸುಗೆ ಕೊಟ್ಬಿಟ್ಟಿದ್ದಾರೆ. ಸೊ ಅವಾಗ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬ್ಯುಸಿಯಾಗಿ ಅಡುಗೆ ಕುಕ್ಕಿಂಗಲ್ಲಿ ಇದ್ದೋದೆ, ದಯವಿಟ್ಟು ಕ್ಷಮಿಸಿ. ಸೊ ಹಾಗೆ ಏನಪ್ಪ ಅಂದರೆ ಸೊ ಈ ಥರ ಎಲ್ಲೋ ಸ್ಯಾರಿ ಕಟ್ಕೊಂಡು ರೆಡಿಯಾಗಿದ್ದೀನಿ. ಧೃತಿ ಕೂಡ ರೆಡಿಯಾಗಿದ್ದಾಳೆ. ಸೊ ಅದು ಪಿಕ್ ಮೇಲುಗಡೆ ಅಟ್ಯಾಚ್ ಮಾಡ್ತೀನಿ. ಈಗ ಅವರಪ್ಪ ಹತ್ರ ಅವಳು ಬ್ಯುಸಿಯಾಗಿದ್ದಾಳೆ. ಈಗ ಏನು ಮಾತಾಡೋಕ್ಕೆ ಆಗೋಲ್ಲ ಅವಳ ಹತ್ರ. ಸೊ ನಿಮ್ಮನೇಲಿ ಯಾವ ಥರ ಎಲ್ಲ ಆಚರಿಸ್ರಿ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆ ನನ್ನ ದಿನಚರಿ ಯಾವ ಥರ ಹೋಗುತ್ತೆ ಅಂತ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನಮ್ಮ ಮನೆ ಹತ್ರ ಹೆವಿ ಕಾಟ ಫ್ರೆಂಡ್ಸ್, ಈ ಕೋತಿಗಳ ಹತ್ರ. ಈ ಗಸಗಸೆ ಮರ ಇಕ್ಬಿಟ್ಟು ಯಾಕೆ ಹೇಳ್ತೀರಾ, ಸಿಕ್ಕಾಬಟ್ಟೆ ಕೋತಿಗಳು. ನಾನು ಲಾಗ್ ಮಾಡೋಕ್ಕೆ ಕೂಡ ಭಯ ಆಗುತ್ತೆ. ಈಚೆ ಕಡೆ ಬಂದು ಎಲ್ಲಿ ಕಿತ್ಕೊಂಡು ಹೋಗ್ಬಿಡುತ್ತೋ ಫೋನು ಅಂತ. ನೋಡಿ ಹೇಗೆ ಹೋಗ್ತದೆ ಕಪಿ. ಅಂದರೆ ಕೋತಿಗಳಿಂದನೇ ನಾವು ಮಾನವ ಆಗಿರೋದು. ನಾವು ಕೂಡ ಕೋತಿಯಿಂದ ಮಾನವಾಗಿದಂತ ನನಗೂ ಗೊತ್ತು. ಬಟ್ ಎಷ್ಟು ಇದು ಮಾಡ್ತವೆ ಅಂದರೆ ಫ್ರೆಂಡ್ಸ್, ಮಾಡಿ ಮೇಲೆ ಹೋಗ್ತವೆ, ಪೈಪೆಲ್ಲ ಹೊಡೆದಾಕೋದು, ಡ್ರಮ್ಮು ಮುಚ್ಚಳ ಇರುತ್ತಲ್ವ, ಮುಚ್ಚಿರ್ತೀವಲ್ಲ ಅದನ್ನೆಲ್ಲ ಹೊಡೆದಾಕೋದು, ಅಷ್ಟು ಕಿರಿಕಿರಿ ಮಾಡ್ತವೆ. ಹೆವಿ ಟಾರ್ಚರ್ ಕೋತಿಗಳ ಹತ್ರ. ಸೊ ನೋಡಿ ಫ್ರೆಂಡ್ಸ್, ವೈಟ್ ಹೇರ್ಸ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಕಲರ್ ಹಾಕಬೇಕು. ಹೆಂಗಿದ್ರು ಹಬ್ಬದ ಸ್ಪೆಷಲ್ ಬಂದು ಇದ್ಕೊಂಡು ಬೇಳೆ ಸಾರು ಮಾಡೇ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸಾಂಬಾರಿಗೆ. ಸೊ ಒಂದು ದಪ್ಪದ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ, ಕೊಬ್ಬರಿ ಎಲ್ಲ ಹಾಕಿದ್ದೀನಿ. ಪುದೀನ ಬೇಕಂದ್ರೆ ಪುದೀನ ಕೂಡ ಹಾಕ್ಕೊಬೋದು. ಸೊ ಬೆಳ್ಳುಳ್ಳಿ ಎಲ್ಲ ಹಾಕಿ ನೀಟಿಗೆ ಫ್ರೈ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಇದರಲ್ಲಿದ್ದರೆ ಸಾಕು. ಸೊ ಜಾರ್ಗೆ ಏನೇನು ಹಾಕಿದ್ದೀನಿ ಅಂದರೆ 2 ಟೇಬಲ್ ಸ್ಪೂನ್ ಮಸಾಲೆ ಪುಡಿ ಮತ್ತು ಕಾಳು ಹಾಕಿದ್ದೀನಿ. ಬೇಯಿಸಿಲ್ಲ, ಬಟ್ ಅದು ಗಟ್ಟಿ ಬರುತ್ತೆ ಸಾರು ಅಂತ. ಮತ್ತು ಒಂಚೂರು ಚಕ್ಕೆ, ಲವಂಗ ಹಾಕಿದ್ದೀನಿ, ಒಂದು 4 ಲವಂಗ, ಒಂಚೂರು ಚಕ್ಕೆ ಹಾಕಿದ್ದೀನಿ. ಸೊ ಇದನ್ನೆಲ್ಲ ನೀಟಿಗೆ ರುಬ್ಕೊಬೇಕು ಫೈನಾಗೆ. ಸೊ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು. ಸಾರು ತುಂಬ ಟೇಸ್ಟಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಬೇಳೆಕಾಳು ಇರುತ್ತಲ್ವ ಅದನ್ನು ಕುಕ್ಕರ್ಗೆ ಹಾಕಿ, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಸೊ ಏನು ರುಬ್ಬಿರ್ತಿರೋ ಮಸಾಲ ಅದು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸೊ ತಿರ್ಸ್ಕೊಟ್ಟಾದ್ಮೇಲೆ ಒಂಚೂರು ಅಷ್ಟನ್ನ ಮರ್ತೋಗಿದೆ, ನಾನು ಮಿಕ್ಸಿಗೆ ಹಾಕಿಲ್ಲ. ಸೊ ಹಂಗೆ ಡೈರೆಕ್ಟ್ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಸೊ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ, ಚೆನ್ನಾಗಿ ಕಾಯಲಿ. ಸಾರು ಮಾತ್ರ ಸೇಮ್ ಚಿಕನ್ ಸಾಂಬಾರು ಥರ ಬರುತ್ತೆ. ಸೊ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಿಲ್ ಬರಲಿ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು 2 ಮೆಣಸಿನ್ಕಾಯಿ, ಸಾಸಿವೆ ಹಾಕಿ ಈ ಥರ ಕುದಿಬೇಕು ಸಾರು. ಆವಾಗ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮೆಣಸಿನ್ಕಾಯಿ ಏನಪ್ಪ ನಾನು ತಿರ್ಗಿ ಆ್ಯಡ್ ಮಾಡಿ ಅಂದರೆ ಖಾರ ಸಾರಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಖಾರದ ಪುಡಿ ಹಾಕಿಲ್ಲ ಅಲ್ವಾ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಒಗ್ಗರಣೆಯಲ್ಲಿ ಹಾಕಿದ್ರೆ ಈ ಥರ ಕುದಿ ಬರುತ್ತಲ್ಲ, ಆಗ ಖಾರ ಸರಿ ಹೋಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗೂ ಇತ್ತು. ಸೊ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಈ ಥರ ಕುದಿದ್ರೆ ಸಾಕು. ಹಾಗೆ ಹಬ್ಬಕ್ಕೆ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಪಾಯಸ ಮಾಡಿದ್ದೆ, ಪಾಯಸ ಮತ್ತು ಪಲಾವು, ಒಂಚೂರು ಚಿತ್ರಾನ್ನ ಮತ್ತು ಹೆಸರುಬೇಳೆ ಪಲ್ಯ ಮಾಡಿದ್ದೆ. ಅದಾದಮೇಲೆ ಮುದ್ದೆ, ಸಾರು ಮಾಡಿದ್ದೆ. ಸೇಮ್ ಚಿಕನ್ ಸಾಂಬಾರು ಥರ ಇತ್ತು, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಅದು ಮುದ್ದೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ವಡೆ ಮಾಡಿದ್ದೆ. ಸೊ ನನಗೆ ಬೋಂಡಕ್ಕಿಂತ ವಡೆ ತುಂಬ ಇಷ್ಟ ಆಗುತ್ತೆ. ಸೊ ನಾನೇನು ಹಾಕಲ್ಲ, ಏನು ಸೋಡಾ ಪುಡಿ ಆ ಥರ ಏನು, ಸಾಫ್ಟಾಗಿರುತ್ತೆ. ಸೊ ಹಾಗೆ ಕಡಲೆಕಾಯಿ ಎಲ್ಲ ಬೇಯಿಸಿದ್ದೆ ನಾನು. ಸೊ ಇದೆಲ್ಲ ಖಾಲಿ ಆಗಲ್ಲ ಅನ್ನೋ ಕಾರಣಕ್ಕೆ ಇನ್ನು ಯಾವ ಐಟಮು ಮಾಡಿಲ್ಲ. ಸೊ ಫ್ರೆಂಡ್ಸ್, ಈಗ ಒಂದು 4 o'clock ಆ ಥರ ಆಗಿದೆ. ಧೃತಿ ಹೆವಿ ಕಾಟ ಕೊಡ್ತಾಯಿದ್ದಾಳೆ, ಸೈಕಲ್ ತುಳಿಸು ಅಂತ. ಸೊ ಅವಳನ್ನು ರೆಡಿ ಮಾಡೀನಿ. ಸೊ ಅವ್ಳಿಗೆ ಲಂಗ ಬ್ಲೌಸ್ ಹಾಕಿದೆ, ಲಂಗ ಬೇಡ ಮತ್ತು ಬ್ಲೌಸ್ ಮಾತ್ರ ಹಾಕ್ಕೊಂಡಿದ್ದಾಳೆ. ಫ್ರೆಂಡ್ಸ್, ನಮ್ಮ ಊರ ಕಡೆ ಮಳೆ ಬಂದು ನೋಡಿ ರಂಗೋಲಿ ಎಲ್ಲ ಕೆಟ್ಟೋಯ್ತು.
ಬಟ್ ಪರವಾಗಿಲ್ಲ, ಇನ್ನೇನು ಹಬ್ಬ ಮುಗೀತಾ ಬಂತಲ್ವ. ಸೊ ಇದನ್ನ ರೌಂಡ್ ಹಾಕ್ಸ್ಕೊಂಬಂದು ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಸೊ ಅದನ್ನೆಲ್ಲ ತೊಳೆದಾದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ ಓಕೆನಾ. ಹಾಗೆ ಇದು ನಮ್ಮೂರ ಹತ್ರ ಹಾಕಿರೋಂಥ ರಂಗೋಲಿ, ನಾವು ಇರೋ ಏರಿಯಾದಲ್ಲಿ. ಅಲ್ಲಿ ಏನಪ್ಪ ಇಕ್ಕಿದ್ದಾರೆ ಅಂದರೆ ಸಗಣಿಯಲ್ಲಿ ಪಿಂಗಾಣಿ ಅಂತ ಮಾಡಿ ಇಕ್ತಾರೆ. ಸೊ ಎಲ್ಲರ ಮನೆ ಹತ್ರ ಇಕ್ತಾರೆ, ನಮ್ಮ ಮನೆ ಹತ್ರ ಇಕ್ತೀವಿ. ಸೊ ಅದಾದಮೇಲೆ ಬಂದು ಕಾಫಿ ಮಾಡಿದೆ, ಚಿನ್ನಿ ಕಾಫಿ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಕಾಫಿ ಮಾಡ್ತಾಯಿದ್ದೆ. ಸೊ ನಾನು ಇಕ್ಕಿದೆ, ಆದರೆ ಮಳೆ ಬಂತು ಅಂತ ಎಲ್ಲ ಹೊರಟೋಯ್ತು. ಅದಾದಮೇಲೆ ಚಪಾತಿ ಹಸಿಟ್ಟು ಕಲಿಸಿದೆ. ಸೊ ಈಗ ಮನೇಲಿ ಕೂಡ ಪೂಜೆ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಪೂಜೆಗೆ ಕರೆದಿದ್ದಾರೆ. ಸೊ ಈಗ ಹೊರಡಬೇಕು, ನಾನು ಮತ್ತು ಧೃತಿ ಹೋಗ್ತಾಯಿದ್ದೀವಿ. ಚಿನ್ನಿಗೆ ಚಪಾತಿ ಹಸಿಟ್ಟು ಕಲಿಸ್ಬೇಕಿತ್ತು, ಚಪಾತಿ ಮಾಡು ಅಂತ ಹೇಳಿದರು. ಬೇಳೆ ಸಾರು ಚೆನ್ನಾಗಿರುತ್ತಲ್ವ, ಸೊ ಅದಕ್ಕೆ ಒಂದು 3 ಆಗಷ್ಟು ಕಲಸಿ ಈಗ ಹೋಗ್ತಾಯಿದ್ವಿ, ಬನ್ನಿ. ಸೊ ನಾನು ದೇವಸ್ಥಾನಕ್ಕೆ ಬಂದೆ, ನೋಡ್ಬೋದು ನೀವು, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರನ್ನೆಲ್ಲ ನಾನು ತೋರಿಸಿಲ್ಲ ನಿಮಗೆ ಫುಲ್ಲು, ಮೆರವಣಿಗೆ ದೇವ್ರು ಯಾವುದು ಅಂತ. ಸೊ ಈ ದೇವರು ನರಸಿಂಹಸ್ವಾಮಿನೇ, ಇದು ಮೆರವಣಿಗೆ ದೇವರು. ಸೊ ಅದಾದಮೇಲೆ ನಾವು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದು ನೋಡಿ. ಅವಳು ಇಬ್ಬರು ಬಂದು ನಮ್ಮ ಮನೆ ಹಿಂದೆ ಇರೋವಂಥವ್ರು. ಇವರೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು, ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಇನ್ನೂ ಜನ ಬರಬೇಕಿತ್ತು. ಸೊ ನಾವೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು. ಸೊ ಯಾರ್ಯಾರ ಮನೇಲಿ ಏನು ಮಾಡಿದ್ದೀರಾ, ಕ್ಯಾಶುವಲ್ ಟಾಕ್ಸ್ ಗೊತ್ತಲ್ವಾ. ಅಕ್ಕ ಸೀರಿಯಸ್ ಆಗಿರೋದ್ರಿಂದ ಸೀರಿಯಸ್ ಆಗಿರಬೇಡ್ರಿ ಅಂತ ಹೇಳ್ತಾಯಿದ್ದೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಬಂದು ಡ್ರೆಸ್ ಚೇಂಜ್ ಮಾಡಿ ನಾನು ಚಪಾತಿ ಮಾಡಬೇಕಲ್ವ ಚಿನ್ನಿಗೆ, ಅದಕ್ಕೆ ಬೇಗ ಬೇಗ ಚಪಾತಿ ಮಾಡ್ತಾಯಿದ್ದೆ. ಒಂದು 3 ಇಲ್ಲ 2 ಆದರೆ ಸಾಕು, ಅವ್ರೇನು ತುಂಬ ತಿನ್ನಲ್ಲ. ಬಟ್ ದೇವ್ರ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ನನಗೆ ಈ ಥರ ದೇವಸ್ಥಾನಕ್ಕೆಲ್ಲ ಹಬ್ಬಗಳ ಟೈಮಲ್ಲಿ ಹೋಗ್ಬೇಕಂದ್ರೆ ಒಂಥರ ಖುಷಿ. ಸೊ ನನ್ನ ಡಿನ್ನರ್ ಬಂದು ಒಂದು ಚಪಾತಿ ಮತ್ತು ಸಾಂಬಾರು ತಿಂದು ಮತ್ತು ಅದಕ್ಕೆ ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು, ವಡೆ ಇತ್ತಲ್ಲ, ನಂಗೆ ಈ ಥರ ಸಾಂಬಾರು, ಅನ್ನ, ವಡೆ ಎಲ್ಲ ತಿನ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಥರ ನಾನು ಡೇ ಮುಗಿಸಿದೆ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.